ಸೊ ಬೆಳಗ್ಗೆ ಬಂದು 7:30. ಸೊ ಬನ್ನಿ ನಮ್ಮ ರೂಮ್ಗೂ ಬೀಚ್ಗೂ ಎಷ್ಟು ದೂರ ಐತೆ ಅಂತ ನಿಮಗೆ ತೋರಿಸ್ತೀನಿ. ಈ ಕಾಂಪೌಂಡ್ ಏನು ಕಾಣ್ತಿದೆ ನನ್ನ ಹಿಂದೆ, ಇದ್ರ ಮುಂಭಾಗ ಇರೋದೇ ಬೀಚು. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಇದೇ ನಾವು ಮಾಡಿರೋದು ಹೋಮ್ ಸ್ಟೇ. ಸೊ ಇದು ಬಂದು ಇಲ್ಲೇ ಬೀಚು. ನೋಡ್ಬೋದು ತೆಂಗಿನ ಮರ ಎಲ್ಲ ಎಷ್ಟು ಚೆನ್ನಾಗಿ ಬೀಚ್ ಹತ್ರ. ಸೊ ಬೆಳಗ್ಗೆ ಎದ್ದು ಒಂದು ವಾಕ್ ಹೋಗೋಣ ಬೀಚ್ ಹತ್ರ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ನೋಡೋದ ಹೆಂಗಿರ್ತದೆ ಬೀಚ್ ಹತ್ರ ವಾಕ್ ಮಾಡೋದು ಬೆಳಗ್ಗೆನೆ. ಏನು ಗಾಳಿ ಅಂತಂದರೆ ಈ ಬೀಚ್ ಹತ್ರ ಬಂದರೆ ನಾವು ಮಾಡಿರೋ ಹೋಮ್ ಸ್ಟೇ ಬಾಗಿಲು ತೆಗೆದ್ರೆ ಸಾಕು, ಇಲ್ಲಿ ಬರೋ ಸೌಂಡು ವೇವ್ಸ್ದು ನಮ್ಮ ಮನೆಯಲ್ಲಿ ಮಾಡಿರೋ ರೂಮ್ ಹತ್ರ ಅಲ್ಲಿ ಗಟ್ಟೆ ಕೇಳಿಸ್ತದೆ ಇದ್ರದ್ದು ಅಲೆಗಳ ಸೌಂಡು. ಇಲ್ಲಿ ನೋಡ್ಬೋದು ಇಲ್ಲೇನೆ ಇದೆ. ಎಷ್ಟು ಚೆನ್ನಾಗೈತೆ ಅಂತ. ಬನ್ನಿ ಹಂಗೆ ಹೋಗೋದ. ಇಲ್ಲೆಲ್ಲ ನೋಡಿ ಆಗಲೇ ಆಡ್ತಾವ್ರೆ, ಎಲ್ಲನೂ ಆಟ ಎಲ್ಲ ಆಡ್ತಾವ್ರೆ. ಓ ಇದು ಅವ್ರದ್ದೇನಾ ನಂಬರು? ಓಕೆ ಓಕೆ. ಸೊ ಗೈಸ್, ನೀವೇನಾದರೂ ಕಯಾಕಿಂಗ್ ಹಾಗೂ ಬೋಟಿಂಗು ಹಾಗೂ ಸೈಡ್ ಸೀಯಿಂಗ್ ಏನಾದರೂ ಹೋಗಬೇಕು ಅನ್ನೋದಿದ್ದರೆ ಸೊ ಆ ನಂಬರ್ಗೆ ಸಂಪರ್ಕಿಸಿ. ಆ ನಂಬರು ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅವರು. ಸೊ ಇವರು ಬಂದು ಮನೆ ಓನರು. ಸೊ ಈಗ ನಾವು ಇರೋವಂಥ ಒಂದು ಹೋಮ್ ಸ್ಟೇ ಮಾಡಿರೋ ಒಂದು ಆ ಮನೆಯ ಮಾಲೀಕರು ಇವರೇನೆ. ಸೊ ಇಲ್ಲಿ ಪ್ರತಿಯೊಂದು ನಿಮಗೆ ಸಿಗುತ್ತೆ, ಸಿಲಿಂಡ್ರಿಂದ ಹಿಡ್ದು ಮಾಡ್ಕೊಳ್ಳೋಕ್ಕೆ ಪ್ರತಿಯೊಂದು ಪಾತ್ರೆ, ಸ್ಟೌವು, ಗ್ಯಾಸು ಪ್ರತಿಯೊಂದು ಸಿಗುತ್ತೆ. ಎಲ್ಲನೂ ನಮಗೆ ಪ್ರೊವೈಡ್ ಮಾಡ್ತಾರೆ ಇವರು. ಪ್ರತಿಯೊಂದು ನಮಗೆ ಒಂದು ಕೊರತೆ ಇಲ್ದಿರೋ ಥರ ನಮ್ಗೆ ನೀಟಾಗಿ ನೋಡ್ಕೊತಾರೆ ಮನೆ ಓನರು. ತುಂಬಾ ಒಳ್ಳೆ ಮನುಷ್ಯ ಅಂತಲೇ ಹೇಳ್ಬೋದು. ಇಲ್ಲೇ ಇರ್ತದೆ ಹೆಚ್ಚಾಗಿ. ಇಲ್ಲೇ ಇರ್ತದೆ. ಸೇಫ್ಟಿ ಅಂತಲ್ಲ, ಅದಕ್ಕೆ ಇಲ್ಲಿ ಬಂದವರೆಲ್ಲ ಖುಷಿಯಲ್ಲಿ ಮುಟ್ತಾರಲ್ಲ, ಅದೇ ಖುಷಿ. ನನ್ನ ಮಗಳು. ಸೊ ನೋಡಿದ್ರಲ್ಲ ಓನರು, ಅವರು ಬಂದಿದ್ರು ಇಲ್ಲಿಗೆ ಬಂದು ಅವರು ಈ ಥರ ಹಿಂಗಿದೆ ಅಂತ ಅಂದ್ಬಿಟ್ಟು ಅವರು ಮಾಹಿತಿ ಎಲ್ಲ ಕೊಡ್ತಾರೆ, ಯಾವ ಥರ ಹೇಗೆ ಏನು ಅಂತ ಅಂದ್ಬಿಟ್ಟು. ಸೊ ಇದು ಅಂದ್ರೆ ಬೆಸ್ಟ್ ಅನ್ನಿಸ್ತದೆ ನನಗೆ ಮಾತ್ರ. ಈ ಬೀಚ್ ಎದುರುಗಡೆನೇ ಐತೆ, ಎಲ್ಲ ತುಂಬ ಚೆನ್ನಾಗಿದೆ. ಹೇಳಿ. ಹಾಂ, ಇಂಡಿಯನ್ ಟಾಯ್ಲೆಟಾ? ಓಕೆ. ಹಾಂ ಹಾಂ. ಮಿರರ್ ಅಂದರೆ ರೂಮಲ್ಲಿ ಇದೆಯಾ? ಹಿಂದೆ ನೋಡಿರಲ್ಲ ಹಿಂದ್ಗಡೆ. ಅಲ್ಲ ಹಿಂದೆ ಹೋಗಿಲ್ಲ ನಾವು. ಹಿಂದಗಡೆ ಈಗ ನಾವೇನು ಸ್ಟೇ ಆಗಿದ್ದೀವಿ ಮನೆ, ಇದೇನೇ ಹೋಮ್ ಸ್ಟೇ. ಇದ್ರ ಹಿಂಭಾಗನೇ ಇರುವಂಥದ್ದು ಇದು ಇಂಡಿಯನ್ ಟಾಯ್ಲೆಟು. 2 ಟಾಯ್ಲೆಟ್ ಇದೆ. ಇಂಡಿಯನ್ ಟಾಯ್ಲೆಟ್ ಆದರೆ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ಬೋದು. ಸೊ ವೆಸ್ಟರ್ನು ಅಲ್ಲಿದೆ ಒಳಗಡೆ, ಯಾವುದೋ ಯೂಸ್ ಮಾಡ್ಬೋದು. ವಿಶಾಲವಾಗಿ ಐತೆ ಜಾಗ, ಆರಾಮಾಗಿರ್ಬೋದು. 2 ದಿನ 3 ದಿನ ಆರಾಮಾಗಿ ಸ್ಟೇ ಮಾಡ್ಕೊಂಡು ಇಲ್ಲಿ ಒಳ್ಳೆ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ. ನೋಡಿ ನನ್ನ ಮಗಳು ಹೆಂಗೆ ಡ್ಯಾನ್ಸ್ ಮಾಡ್ತೈತೆ ಅಲ್ಲೇ. ಮಳೆ ಬೇರೆ ಬರ್ತೈತೆ ಲೈಟಾಗಿ, ಅಲ್ಲೇ ಡ್ಯಾನ್ಸ್ ಮಾಡ್ತಾ ನಿಂತೈತೆ ಅಲ್ಲೇ. ಸರಿ ಸರಿ ಬನ್ನಿ ಬನ್ನಿ ಹೋಗೋಣ, ರೂಮ್ಗೆ ಹೋಗೋಣ, ಮಳೆ ಬರ್ತೈತೆ. ಎಲ್ಲರೂ 1 by 1 ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ನಾನು ಫಸ್ಟ್ ರೆಡಿ ಆಗಿದ್ದೀನಿ, ಈಗ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ದೀನಿ. ಇದು ಇವರ ಔಟ್ಫಿಟ್ಟು. ಇನ್ನು ರೆಡಿ ಆಗಿಲ್ಲ, ಆಗಬೇಕು. ಇನ್ನು ರೆಡಿ ಆಗಿಲ್ಲ, ಆಗಬೇಕು.
ಮನೆಯೆಲ್ಲ ಹೇಗಿದೆ ಅಂತ ತೋರಿಸಿ. ಮನೆ ಮಾತ್ರ ಸಕ್ಕದಾಗಿದೆ, ಬೀಚು ಹತ್ರನೇ ಇದೆ, ಆರಾಮ್ಸಾಗಿ ಸ್ಟೇ ಮಾಡ್ಬೋದು. ಎಲ್ಲ ಕಡೆನೂ ಕಾಸ್ಟ್ಲಿನೇ ಇದೆ, ಬಟ್ ಇದು ಪರವಾಗಿಲ್ಲ. ಒನ್ ಡೇಗೆ ನಾವು 5 ಮೆಂಬರ್ಸ್ ಇದ್ದೀವಿ. 3,500 ತೊಗೊಂಡಿದ್ದಾರೆ. ಟೋಟಲ್ ಅವ್ರು 8,000 ಹೇಳಿದ್ದು 2 ದಿನಕ್ಕೆ, ನಾವು 7,000 ಮಾಡಿಸ್ಕೊಂಡಿದ್ದೀವಿ. 3,500 ಬೀಳುತ್ತೆ ಒನ್ ಡೇಗೆ. ನಾವು 2 ಡೇಗೆ ತೊಗೊಂಡಿದ್ದೀವಿ, 7,000 ಪೇ ಮಾಡಿದ್ದೀವಿ. ಆಮೇಲೆ ಈ ನಂಬರ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಯಾವ ಲೊಕೇಶನ್ನು ಆಮೇಲೆ ಏನು ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ, ಸಿಂಗಲ್ ಹೌಸು, ಆರಾಮಾಗಿ 2 ರೂಮು, ಹಾಲು, ಮತ್ತು ಅಡುಗೆ ಮನೆ ಕೂಡ ಇದೆ, ಸಿಲಿಂಡರ್ ಇದೆ, ಯೂಸ್ ಮಾಡ್ಕೋಬೋದು. ಕಿಚನಲ್ಲಿ ಪಾತ್ರೆ ಎಲ್ಲ ಇದೆ, ಏನು ಬೇಕಾದ್ರೂ ಪ್ರಿಪೇರ್ ಮಾಡ್ಕೋಬೋದು. ಕೃಷ್ಣ ಟೆಂಪಲ್ಗೆ ಬಂದಿದ್ದೀವಿ ಉಡುಪಿಗೆ. ಎಲ್ಲಾದರೂ ಬ್ರೇಕ್ಫಾಸ್ಟ್ ಆಯಿತು, ಟಿಫನ್ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ದೇವ್ರ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಸೊ ಇದು ಮುಂಭಾಗ ದೇವಸ್ಥಾನದ ಎಂಟ್ರೆನ್ಸ್ ಇದು. ಸೊ ನೋಡ್ಬೋದು ನೀವು ಇಲ್ಲಿ. ಇದು ಕಾಣ್ತಾ ಇರೋವಂಥದ್ದು ನಿಮಗೆ ಗೀತಾ ಮಂದಿರ ಅಂತ. ಇದೂ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಸೊ ಇದು ದೇವಸ್ಥಾನದ ಒಳಗಡೆ ಇರೋವಂಥದ್ದು. ಇದೆಲ್ಲನೂ ಎಲ್ಲ ತುಂಬಾ ಚೆನ್ನಾಗಿದೆ. ದೇವಸ್ಥಾನ ಆಗಲಿ ಎಲ್ಲ ತುಂಬಾ ಅದ್ಭುತವಾಗಿದೆ. ಆಮೇಲೆ ಈ ಜಾಗ ನೋಡ್ಬೋದು. ನಾವಿಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಬೇಕಾದ್ರೆ ಈ ಒಂದು ಸ್ಥಳ ನಮಗೆ ಕಾಣಬರುವಂಥದ್ದು. ಇದು ತುಂಬಾ ಚೆನ್ನಾಗಿದೆ. ಸೊ ನಾವು ದರ್ಶನ ಮಾಡೋಣ ಅಂತೇಳಿ ನಾವು ಕ್ಯೂವಲ್ಲಿ ನಿಂತ್ಕೊಂಡು ಹೊರಡ್ತಾ ಇದ್ದೀವಿ. ಆಮೇಲೆ ಇದು ಅಷ್ಟೇ ಒಳಗಡೆನೇ ಇರೋವಂಥದ್ದು. ಇದು ಹಸುಗಳು ದೇವಸ್ಥಾನದ ಒಳಗಡೆನೆ ಯಾವ ಥರ ಎಷ್ಟು ಚೆನ್ನಾಗಿ ಸಾಕೊಂಡಿದ್ದಾರೆ ಅಂತ ಒಳಗಡೆ ಶ್ರೀಕೃಷ್ಣ ದೇವಸ್ಥಾನದ ಒಳಗಡೆ ತುಂಬಾ ಚೆನ್ನಾಗಿದೆ ಇದು. 150 ಥರ ಲಡ್ಡುಗಳಂತೆ, ಡಿಫ್ರೆಂಟ್ ಲಡ್ಡುಗಳು. ಎಲ್ಲ ಕಾಸ್ಟ್ 10 ರುಪೀಸ್ ಲಡ್ಡುಗಳು. 150 ಥರ ಇದೆಯಾ? 46 ಬಗ್ಗೆ ಇದೆ. ಸೊ ಗಾಯ್ಸ್, ಇದೇನೇ ಶ್ರೀಕೃಷ್ಣ, ಉಡುಪಿಯ ಶ್ರೀಕೃಷ್ಣ ಇರುವಂಥ ಜಾಗ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವಿಲ್ಲಿ ಊಟಕ್ಕೆ ಅಂತ ಬರ್ತೀವಿ. ನೋಡ್ಬೋದು ಇಲ್ಲಿ ನೀವು ಏನು ಬಿಸಿ ಬಿಸಿ ಪಾಯಸ, ಅನ್ನ, ಸಾಂಬಾರು. ಸೊ ಗೈಸ್, ನಾವು ಇವಾಗ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಈಗ ಚೆಕ್ಔಟ್ ಆಗಬೇಕು. 3 ದಿನ ಇಲ್ಲಿದ್ವಿ ಹೋಮ್ ಸ್ಟೇಲಿ. ಹೋಮ್ ಸ್ಟೇ ತುಂಬ ಚೆನ್ನಾಗಿದೆ. ಈ ಹೋಮ್ ಸ್ಟೇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕ್ನ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇಲ್ಲಿ ಚೆಕ್ಔಟ್ ಆಗಿ ಈಗ ಮೈಸೂರಿಗೆ ಹೊರಡ್ತೀವಿ. 6 o'clock ಆಗಿದೆ. 6 o'clock ಹಂಗೆ ಹೊರಡ್ತೀವಿ. ಸೊ ಚೆಕ್ಔಟ್ಗೆ ಇನ್ನೂ ಟೈಮ್ ಇರೋದ್ರಿಂದ ನನ್ನ ಮಗಳು ಬೀಚ್ ಹತ್ರ ಆಟ ಆಡಬೇಕು ಅಂತ ಹಠ ಮಾಡ್ತಿತ್ತು. ಹಾಗಾಗಿ ಕರ್ಕೊಂಡು ಬಂದೆ. ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡ್ತು ಬೀಚಲ್ಲಿ. ಇವಾಗ ನಾವು ಮರವಂತಿ ಬೀಚ್ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ವ್ಯೂ, ನೋಡ್ತಾ ಇರ್ಬೋದು ನೀವು. ಸೊ ನೆಕ್ಸ್ಟು ಗಾಯ್ಸ್, ರೂಮ್ನ ಚೆಕ್ಔಟ್ ಮಾಡಿ ನೆಕ್ಸ್ಟು ಮರವಂತೆ ಬೀಚ್ಗೆ ಅಂತ ಬರ್ತೀವಿ. ಇದು ಅಷ್ಟೇ, ಈ ಜಾಗ ತುಂಬಾ ಚೆನ್ನಾಗಿದೆ. ಏನು 1-2 ಬೀಚ್ಗಳಿಲ್ಲಿ, ಎಲ್ಲ ಬೀಚು ಅಷ್ಟೇ ತುಂಬ ಸಕ್ಕತ್ತಾಗಿದೆ. ಸೊ ಗಾಯ್ಸ್, ಇಲ್ಲಿಗೆ ಈ ಉಡುಪಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ತುಂಬಾ ಅದ್ಭುತವಾಗಿದೆ ಈ ಜಾಗ ಆಗಲಿ, ನಾವಿದ್ದಂಥ ಕ್ಷಣ ಆಗಲಿ, ನಾವಲ್ಲಿದ್ದಂಥ ಒಂದು ಉಡುಪಿಯ ಒಂದು ಜಾಗಗಳು ತುಂಬಾ ಅದ್ಭುತವಾಗಿದೆ. ಸೊ ಹೀಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.